ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ದೇವರನ್ನ ಆರಾಧನೆ ಮಾಡಿ ಮಹಿಮೆ ಪಡಿಸಿದ್ವಿ. ಕೊಟ್ಟಂತಹ ಸಮಯ ಕೃಪೆಗಾಗಿ ಸ್ತೋತ್ರ. ಒಂದು ವಾಕ್ಯ ಸಂದೇಶವನ್ನು ತೆಗೆದುಕೊಳ್ಳೋಣ. ಕೀರ್ತನೆ ಗ್ರಂಥದಿಂದ ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಕೀರ್ತನೆ 31ನೇ ಅಧ್ಯಾಯ, ಅದರಿಂದ 3ನೇ ವಚನದಿಂದ ತೆಗೆದುಕೊಳ್ಳೋಣ. ನೀನೇ ನನ್ನ ಬಂಡೆಯೂ ಕೋಟೆಯೂ ಆಗಿದ್ದೀಯಲ್ಲ, ಆದದರಿಂದ ನಿನ್ನ ಹೆಸರಿನ ನಿಮಿತ್ತ ದಾರಿ ತೋರಿಸಿ ನನ್ನನ್ನು ನಡೆಸು. ಹಾಲೆಲೂಯಾ. ಭಕ್ತನು ದಾವೀದನು ದೇವರಿಗೆ ಕೇಳ್ತಾರೆ, ನೀನೇ ನನ್ನ ಒಡೆಯನು, ನನ್ನ ಬಂಡೆ, ನನ್ನ ರಕ್ಷಣೆ, ನನ್ನ ಗುರಾಣಿ, ಎಲ್ಲ ನೀನಾಗಿದೆಯಲ್ಲಪ್ಪ. ನೀನು ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸ್ತಿಯಲ್ಲ ಸ್ವಾಮಿ. ಅದೇ ರೀತಿಯಾಗಿ ಈ ಲೋಕದಲ್ಲಿ ಯಾರ್ಯಾರು ಈ ವಾಕ್ಯದ ಮುಖಾಂತರವೇ ಪ್ರಾರ್ಥನೆಯನ್ನು ಕೇಳಿಕೊಡುತ್ತಾರೋ, ಹಾಲೆಲೂಯಾ, ಅವರಿಗೆಲ್ಲರಿಗೂ ಸ್ವಾಮಿ ನೀನು ಆತ್ಮದಲ್ಲಿ ಮಾತನಾಡಿ ಇಲ್ಲಿ ನಡೆಯಬೇಕಾದ ದಾರಿಯನ್ನು ತೋರಿಸು ದೇವರೇ. ಸ್ತೋತ್ರ. ಹಾಲೆಲೂಯಾ. ಏಕೆಂದ್ರೆ ಈ ಭೂಮಿ ಮೇಲೆ ನಮ್ಮ ಇಷ್ಟ, ನಮ್ಮ ಆಸೆ, ನಮ್ಮ ಆಕಾಂಕ್ಷೆ ಪ್ರಕಾರ ನಡೆಯೋದಕ್ಕಿಂತ ದೇವರ ಚಿತ್ತದಂತೆ ನಡೆದ್ರೆ ಬಹಳ ಒಳ್ಳೆಯದು. ಒಂದು, ಎಂದಿಗೂ ನಾವು ಎಡುವುದೇ ಇಲ್ಲ. ಯಾಕಂದ್ರೆ ನೀತಿ ಮಾರ್ಗ ಅಂದ್ರೆ ಅದೇ. ನೀತಿಗೂ ಬಹಳ ವ್ಯತ್ಯಾಸ ಇದೆ. ನೀತಿ ಮಾರ್ಗ ಸಿಕ್ಕುವುದು ಸ್ವಲ್ಪ ತಡವಾದ್ರೂ ಸಿಕ್ಕತ್ತೆ. ಅನೀತಿ ಮಾರ್ಗ ಭಾರಿ ಬೇಗ ಸಿಗ್ತದೆ ಪ್ರಿಯರೇ. ಈ ಲೋಕದ ವೈಭವ, ಜಂಜಾಟ, ನಮಗಿಷ್ಟ ಬಂದ ರೀತಿ ನಡೆಯೋದು, ಜೀವಿಸೋದಲ್ಲ ಈ ಲೋಕದ ಜ್ಞಾನ. ಆದ್ರೆ ದೇವರು ಹೇಳ್ತಾರೆ, ನಿನ್ನ ಮಾರ್ಗ ನನ್ನ ಮಾರ್ಗ ಅಲ್ಲ, ನಿನ್ನ ಮಾತು ನನ್ನ ಮಾತು ಅಲ್ಲ. ಹಾಗಾಗಿ ಈ ಕೆಳಗಡೆ, ಆದುದರಿಂದ ನಿನ್ನ ಹೆಸರಿನ ನಿಮಿತ್ತ ದಾರಿ ತೋರಿಸಿ ನನ್ನನ್ನು ನಡೆಸು. ಶತ್ರುಗಳು ನನಗೆ ರಹಸ್ಯವಾಗಿ ಒಡ್ಡಿದ ಬಲೆಯೊಳಗೆ ಸಿಕ್ಕಿ ಬೀಳದಂತೆ ನನ್ನನ್ನು ಕಾಪಾಡು. ಅನೇಕ ದೇವ ಜನರಿಗಾಗಿರ್ಬೋದು ಶೋಧನೆಗಳು ಉಂಟು. ಶತ್ರುಗಳು ಎಲ್ಲಿಂದ ಬರ್ತಾರೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಇಂತಹ ಶತ್ರು ಕಾಟದಿಂದ ನಮ್ಮನ್ನ ಬಿಡಿಸಿ ಸ್ವಾಮಿ, ನಿತ್ಯ ರಾಜ್ಯಕ್ಕೆ ಹೇಗೆ ಸೇರ್ಬೇಕು ಎಂಬುದಾಗಿ ಮಾರ್ಗ ತೋರಿಸುವ ನೀನಾಗಿರಲಿಕ್ಕಾಗಿ ಸ್ತೋತ್ರ. ಹಾಲೆಲೂಯಾ. ಯಾವತ್ತು ತಂದೆಯಾದ ದೇವರ ಮೊರೆ ಹೋಗುವವರಿಗೆ ಎಂದಿಗೂ ಆಶಾಭಂಗ ಆಗುವುದಿಲ್ಲ. ಹಾಲೆಲೂಯಾ. ಅದೇ ನೀತಿ ಮಾರ್ಗವನ್ನ ಬಿಗಿಯಾಗಿ ಹಿಡಿದುಕೊಂಡರೆ ಎಂದಿಗೂ ಕದಲುವುದಿಲ್ಲ. ಶೋಧನೆಗಳು ಬಹಳ ಬರ್ತದೆ, ವೇದನೆಗಳು ಬಹಳ ಬರ್ತದೆ, ನಿಂದನೆಗಳು ಅಪವಾದಗಳು ಭಾರಿ ಬರ್ತದೆ. ಆದರೆ ದೇವರೇ ಸ್ವಾಮಿ ಹೇಳ್ತಾರೆ, ಇದೆಲ್ಲವನ್ನು ನಾನು ಜಯಿಸಿದ್ದೇನೆ. ಯೇಸು ಸ್ವಾಮಿ ಇಲ್ಲಿ ಅನುಭವಿಸಿದ ಆ ಲೆಕ್ಕದಲ್ಲಿ ಗಣನೆಗೆ ತೆಗೆದುಕೊಳ್ಳೋದಾದ್ರೆ ನಮ್ಮ ಕಷ್ಟ ಏನೂ ಅಲ್ಲ ಪ್ರಿಯರೇ. ಹಾಲೆಲೂಯಾ. ದೇವರು ನಿಜವಾಗ್ಲೂ ನಮ್ಮನ್ನ ತುಂಬಾ ಚೆನ್ನಾಗಿ ಸಾಕ್ತಾ ಇದ್ದಾರೆ. ಹೊತ್ತೊತ್ತಿಗೆ ಆಹಾರವನ್ನು ಕೊಟ್ಟು ಪ್ರತಿಯೊಂದಕ್ಕೂ ನಮಗೆ ಅಗತ್ಯಕ್ಕೆ ತಕ್ಕಂತ ಪೂರೈಸುವ ಆತನ ಯೆಹೋವ ಈರೆ ಎಲ್ಲವನ್ನು ನಮಗೆ ಒದಗಿಸಿಕೊಟ್ಟು ದೇವರು ನಡೆಸ್ತಾ ಇರೋದಕ್ಕಾಗಿ ಸ್ತೋತ್ರ. ಹಾಲೆಲೂಯಾ. ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದೇನೆ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದೇನೆ. ಯೆಹೋವನೇ, ನಂಬಿಕೆ ಉಳ್ಳ ದೇವರು, ನನ್ನನ್ನು ವಿಮೋಚಿಸಿದ್ದಿ. ಯಾವತ್ತು ದೇವರಿಗೆ ನಾವು ನಂಬಿಕೆಯಿಂದ ಹೋಗ್ತೀವೋ ಆ ನಂಬಿಕೆ ಇಟ್ಟುಕೊಂಡು ದೇವರು ನಮ್ಮನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸ್ತಾರೆ. ಈ ಶತ್ರುಗಳಿಂದ ಬಿಡಿಸ್ತಾರೆ, ಆಪತ್ತುಗಳಿಂದ ಬಿಡಿಸ್ತಾರೆ, ರೋಗದಿಂದ ಬಿಡಿಸ್ತಾರೆ, ಸಕಲ ವಿಷಯದಿಂದನೂ ದೇವರು ಬಿಡಿಸುವಂತವರಾಗಿದ್ದಾರೆ. ನಮ್ಮ ಕೆಲಸ ನಂಬಿಕೆ ಇರಬೇಕು. ಯಾಕಂದ್ರೆ ನೀತಿವಂತನ ಗುಡಾರ ಎಂದು ತಪ್ಪಿ ಹೋಗುವುದಿಲ್ಲ. ನೀತಿವಂತನ ಗುಡಾರ. ನೋಹನ ನೋಡಿ, ಆ ನೀತಿವಂತನಾಗಿರೋದಕ್ಕೆ 40 ದಿವಸ ಹಗಲು ಇರಳು ಮಳೆ ಬಂದರುವೆ ಆ ನಾವೇ ಏನೂ ಆಗಲಿಲ್ಲ. ಸುಕ್ಷೇಮವಾಗಿ ಹೋಗಿ ತಲುಪುವಂತ ಜಾಗಕ್ಕೆ ತಲುಪಿದೆ. ಹಾಲೆಲೂಯಾ. ಅದೇ ರೀತಿ ಎಂತ ಗಾಳಿ ಬಂದ್ರು, ಎಂತ ಬಿರುಗಾಳಿ ಬಂದ್ರು, ಎಂತ ಕಡಲು ಸಮುದ್ರ ಹುಕ್ಕಿದರು, ಹಾಲೆಲೂಯಾ,
ನಮಗೆ ದೇವರ ಮಕ್ಕಳಿಗೆ ಎಂದೂ ತಟ್ಟುವುದಿಲ್ಲ. ಎದುರಿಸ್ತಾವ ಅಷ್ಟೇ ಬಂದು ಹತ್ರ. ಭಯಭ್ರಾಂತರಾಗಬೇಡ್ರಿ, ಎಚ್ಚರಿಕೆಯಿಂದ ಇರ್ರಿ. ನಾನು ನಿಮ್ಮನ್ನ ರಕ್ಷಣೆ ಮಾಡ್ತಿದ್ದೀನಲ್ಲ. ದೂರದಿಂದ ಎದುರಿಸ್ತಾನೆ ಬಂದು, ಹಂಗಾಗುತ್ತೆ, ಹಿಂಗಾಗುತ್ತೆ, ಇದಾಗುತ್ತೆ, ಅದಾಗುತ್ತೆ. ಹಾಲೆಲೂಯಾ. ಜಸ್ಟ್ ಒಂದು ಕರೋನಾ ಬಂತು 2019, 20 ಅಲ್ಲ 21 ತನಕ ಇತ್ತು ಅಂತ ನೆನೆಸ್ತೇನೆ. ಎಷ್ಟು ಜನ ಜೀವದ ಒಂದು ಹೆದರಿಕೆಯಿಂದ ಇಂಜೆಕ್ಷನ್ ಎಲ್ಲ ಮಾಡಿಸ್ಕೊಂಡ್ರು ಪ್ರತಿ ಜನಗಳು. ಹಾಲೆಲೂಯಾ. ಯಾಕೆ? ಜೀವ ಭಾರಿ ಅಮೂಲ್ಯವಾದದ್ದಲ್ಲ ಅದಕ್ಕೆ. ಹಾಗೆ ಇನ್ನೂ ಅನೇಕ ಈ ಭೂಮಿ ಮೇಲೆ ಬರ್ಲಿಕ್ಕಿದೆ ಪ್ರಿಯರೇ. ಅದು ವೆರಿ ಸ್ಯಾಂಪಲ್ ಅಷ್ಟೇ. ಇಡೀ ಪ್ರಪಂಚಕ್ಕೆ ಲಾಕ್ಡೌನ್ ಮಾಡಿದ್ದು ದೇವರು. ಹಾಲೆಲೂಯಾ. ಹಾಗಾಗಿ ಇನ್ನೂ ಬರುವಂತ ಕಾಲ ಭಾರಿ ಕಠಿಣವಾಗಿರ್ತದೆ ಅಂತ ದೇವರು ವಾಕ್ಯ ಹೇಳ್ತಾರೆ. ಕಡೇ ಗಳಿಗೆಯಲ್ಲಿ ಏನೇನು ಸಂಭವಿಸ್ತದೆ ಈ ಭೂಮಿ ಮೇಲೆ. ಈ ವಾಕ್ಯ ಎಲ್ಲ ಹೇಳ್ತಾ ಹೋದ್ರೆ ತುಂಬಾ ಇದೆ. ಹಾಗಾಗಿ ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ಈ ವಾಕ್ಯದಲ್ಲಿ ದಾವೀದನು ಹೇಗೆ ಪ್ರಾರ್ಥನೆ ಮಾಡಿದ್ದ ರೀತಿಯನ್ನು ನಮಗೆ ಕಲಿಸಿಕೊಟ್ಟಿದ್ದಾನೋ, ಇವತ್ತು ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ದೇವರೆಲ್ಲರಿಗೂ ಜಯ ಕೊಡುವಂತವರಾಗಿದ್ದಾರೆ. ಹಾಲೆಲೂಯಾ. ಹಾಗಾಗಿ ಕಣ್ಮುಚ್ಚಿ ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ತಂದೆ, ಈ ರಾತ್ರಿ ವೇಳೆಯಲ್ಲಿ ಕೊಟ್ಟಂತ ಸಮಯ ಕೃಪೆಗಾಗಿ ಸ್ತೋತ್ರ ಮಾಡಿಕೊಂಡು ದೇವರೇ, ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬವನ್ನು ನೆನೆಸಿ ನಿಮ್ಮ ಕರಗಳಿಸ್ತೀನಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡಿ ಹೊಂದುತ್ತೀನಿ ಜೀವದ ತಂದೆ. ಪ್ರೈಸ್ ಗಾಡ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್.